ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇಂದಿನ ತರಗತಿಯಲ್ಲಿ ನಾವು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ 3 ಭಾರತದ ಮಣ್ಣುಗಳು ಎಂಬ ಪಾಠಕ್ಕೆ ತಕ್ಕಂತೆ ಕೆಲವೊಂದು ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನ ಒಂದೊಂದಾಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬನ್ನಿ. ಮೊದಲನೇದಾಗಿ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚು ವಿಸ್ತಾರವಾಗಿ ಹರಡಿರುವ ಮಣ್ಣು ಯಾವುದು? ಕಪ್ಪು ಮಣ್ಣು, ಕೆಂಪು ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿ ಮಣ್ಣು. ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಹೆಚ್ಚಾಗಿ ಹರಡಿರ್ತಕ್ಕಂಥ ಮಣ್ಣು ಕೆಂಪು ಮಣ್ಣು. ಅದೇ ರೀತಿ ಎರಡನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಯಾವುದು? ಪರ್ವತ ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಕೆಂಪು ಮಣ್ಣು. ಯಾವ ಮಣ್ಣು ವಿಸ್ತಾರವಾಗಿ ಹರಡಿದೆ? ಮೆಕ್ಕಲು ಮಣ್ಣು ಭಾರತದಲ್ಲಿ ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿದೆ. ಮೂರನೇ ಪ್ರಶ್ನೆ, ರೆಗೂರ್ ಮಣ್ಣು ಅಂತ ಕರೆಯಲ್ಪಡುವ ಮಣ್ಣು ಯಾವುದು? ಕಪ್ಪು ಮಣ್ಣು, ಮರುಭೂಮಿ ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಮೆಕ್ಕಲು ಮಣ್ಣು. ಯಾವುದನ್ನ ಕರಿತೀವಿ ಅಂದ್ರೆ ಕಪ್ಪು ಮಣ್ಣನ್ನ ನಾವು ರೆಗೂರ್ ಮಣ್ಣು ಅಂತ ಕರಿತೀವಿ. ನಾಲ್ಕನೇ ಪ್ರಶ್ನೆ, ಒಣ ಬೇಸಾಯಕ್ಕೆ ಅತ್ಯಂತ ಸೂಕ್ತವಾದ ಮಣ್ಣು ಯಾವುದು? ಕೆಂಪು ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು, ಮರುಭೂಮಿ ಮಣ್ಣು. ಒಣ ಬೇಸಾಯಕ್ಕೆ ಸೂಕ್ತವಾಗಿರತಕ್ಕಂಥ ಮಣ್ಣು ಯಾವುದಂದ್ರೆ ಕಪ್ಪು ಮಣ್ಣು. ನಾಲ್ಕನೇ ಪ್ರಶ್ನೆ, ರಾಗಿ, ಹೊಗೆ ಸೊಪ್ಪು, ಎಣ್ಣೆಕಾಳುಗಳು ಬೆಳೆಯಲು ಸೂಕ್ತವಾದ ಮಣ್ಣು ಯಾವುದು? ಕೆಂಪು ಮಣ್ಣು, ಪರ್ವತ ಮಣ್ಣು, ಕಪ್ಪು ಮಣ್ಣು, ಮೆಕ್ಕಲು ಮಣ್ಣು. ಕೆಂಪು ಮಣ್ಣಲ್ಲಿ ರಾಗಿ, ಹೊಗೆ ಸೊಪ್ಪು, ಎಣ್ಣೆಕಾಳುಗಳನ್ನ ಬೆಳೆಯಲು ಸೂಕ್ತವಾಗಿರತಕ್ಕಂಥ ಮಣ್ಣು. ಆರನೇ ಪ್ರಶ್ನೆ, ಸಾರಜನಕ ಮತ್ತು ಲವಣಗಳ ಕೊರತೆ ಕಂಡುಬರುವ ಮಣ್ಣು ಯಾವುದು? ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು, ಪರ್ವತ ಮಣ್ಣು. ಯಾವ ಮಣ್ಣಿನಲ್ಲಿ ಸಾರಜನಕ ಲವಣಗಳ ಕೊರತೆ ಜಾಸ್ತಿ ಇರುತ್ತೆ ಅಂದ್ರೆ ಜಂಬಿಟ್ಟಿಗೆ ಮಣ್ಣಲ್ಲಿ. ಅದೇ ರೀತಿ ಏಳನೇ ಪ್ರಶ್ನೆ, ರಾಜಸ್ಥಾನದಲ್ಲಿ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ರಾಜಸ್ಥಾನದಲ್ಲಿ ಮರುಭೂಮಿ ಮಣ್ಣು, ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಪರ್ವತ ಮಣ್ಣು. ಮರುಭೂಮಿ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಕೊಳೆತ ಜೈವಿಕಾಂಶ ಹೆಚ್ಚಾಗಿ ಕಂಡುಬರುವ ಮಣ್ಣು ಯಾವುದು? ಪರ್ವತ ಮಣ್ಣು, ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು. ಯಾವುದರಲ್ಲಿ ಕೊಳೆತ ಜೈವಿಕಾಂಶ ಹೆಚ್ಚಾಗಿ ಇರುತ್ತೆ ಅಂದ್ರೆ ಪರ್ವತ ಮಣ್ಣಲ್ಲಿ ಕೊಳೆತ ಜೈವಿಕಾಂಶಗಳು ಹೆಚ್ಚಾಗಿ ಇರುತ್ತೆ. ಅದೇ ರೀತಿ 9ನೇ ಪ್ರಶ್ನೆ, 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು? ಕೆಂಪು ಮಣ್ಣು, ಕಪ್ಪು ಮಣ್ಣು, ಮರುಭೂಮಿ ಮಣ್ಣು, ಜಂಬಿಟ್ಟಿಗೆ ಮಣ್ಣು. 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಜಂಬಿಟ್ಟಿಗೆ ಮಣ್ಣು ಕಂಡುಬರುತ್ತದೆ. ಅದೇ ರೀತಿ 10ನೇ ಪ್ರಶ್ನೆ, ಡೆಕ್ಕನ್ ಟ್ರಾಪ್ ಪ್ರದೇಶದಲ್ಲಿ ಕಂಡುಬರುವ ಮಣ್ಣು ಯಾವುದು? ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು, ಕೆಂಪು ಮಣ್ಣು, ಮರುಭೂಮಿ ಮಣ್ಣು. ಡೆಕ್ಕನ್ ಟ್ರಾಪ್ ಪ್ರದೇಶದಲ್ಲಿ ಹೆಚ್ಚಾಗಿ ಕಪ್ಪು ಮಣ್ಣು ಅಂತಕ್ಕಂಥದ್ದು ಕಂಡುಬರುತ್ತೆ. ಅದೇ ರೀತಿ ಇನ್ನೊಂದು ಪ್ರಶ್ನೆ, ಕಪ್ಪು ಮಣ್ಣನ್ನು ಕಪ್ಪು ಹತ್ತಿ ಮಣ್ಣು ಎಂದು ಕರೆಯುವುದಕ್ಕೆ ಕಾರಣ ಏನು? ಹತ್ತಿಗೆ ಬಿಳಿ ಬಣ್ಣ ಇರುವುದರಿಂದ, ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿರುವುದರಿಂದ, ನೀರನ್ನು ಹೀರಿಕೊಳ್ಳುವುದರಿಂದ, ಮರಳು ಅಂಶ ಹೆಚ್ಚಾಗಿ ಇರುವುದರಿಂದ. ಯಾಕೆ ಅಂದ್ರೆ ಹತ್ತಿ ಬೆಳೆಗೆ ಇದು ಅತ್ಯಂತ ಸೂಕ್ತವಾಗಿ ಇರುವುದರಿಂದ. ಅದೇ ರೀತಿ ಇನ್ನೊಂದು ಪ್ರಶ್ನೆ, ಕಪ್ಪು ಮಣ್ಣು ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಏಕೆ? ಮರಳು ಅಂಶ ಹೆಚ್ಚಿರುವುದರಿಂದ, ಸುಣ್ಣ ಅಂಶ ಹೆಚ್ಚಿರುವುದರಿಂದ, ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿರುವುದರಿಂದ. ಅದಕ್ಕೆ ಜೇಡಿ ಮಣ್ಣಿನ ಕಣಗಳು ಹೆಚ್ಚಾಗಿರುವುದರಿಂದ. ಅದೇ ರೀತಿ 14ನೇ ಪ್ರಶ್ನೆ, ಪಶ್ಚಿಮ ಘಟ್ಟಗಳಲ್ಲಿ ಲ್ಯಾಟರೈಟ್ ಮಣ್ಣು ಹೆಚ್ಚಾಗಿ ಕಂಡುಬರುವುದಕ್ಕೆ ಕಾರಣವೇನು? ಕಡಿಮೆ ಮಳೆಯ ಕಾರಣ, ಹಿಮಪಾತದ ಕಾರಣ, 200 ಸೆಂಟಿಮೀಟರ್ ಹೆಚ್ಚು ಮಳೆ ಮತ್ತು ಅಧಿಕ ಉಷ್ಣಾಂಶ ಪ್ರದೇಶವಾಗಿರುವುದರಿಂದ, ಅಥವಾ ನದಿ ನಿಕ್ಷೇಪಣೆಯಿಂದ. ಏನು ಪಶ್ಚಿಮ ಘಟ್ಟದಲ್ಲಿ ಲ್ಯಾಟರೈಟ್ ಮಣ್ಣು ಕಂಡುಬರುತ್ತೆ ಅಂದ್ರೆ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಮತ್ತೆ ಅಧಿಕ ಉಷ್ಣಾಂಶ ಪ್ರದೇಶವಾಗಿರುವುದರಿಂದ. ಅದೇ ರೀತಿ ಮಣ್ಣಿನ ಸವೆತ ಅಂದರೇನು? ಮಣ್ಣಿನ ಉರ್ವರತೆ ಹೆಚ್ಚಾಗುವುದು, ಭೂಮಿಯ ಮೇಲ್ಪದರ ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಒಂದು ಪ್ರಕ್ರಿಯೆ, ಬೆಳೆ ಬೆಳೆಯುವ ಪ್ರಕ್ರಿಯೆ, ಮಣ್ಣು ಗಟ್ಟಿಯಾಗುವಿಕೆ. ಏನು ಮಣ್ಣಿನ ಸವೆತ ಅಂದ್ರೆ ಇದು ಭೂಮಿಯ ಮೇಲ್ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಒಂದು ಪ್ರಕ್ರಿಯೆಯನ್ನ ನಾವು ಮಣ್ಣಿನ ಸವೆತ ಅಂತ ಕರಿತೀವಿ. ಮಣ್ಣಿನ ಸಂರಕ್ಷಣೆ ಎಂದರೆ ಮಣ್ಣಿನ ಮಾರಾಟ ಮಾಡುವುದು, ಮಣ್ಣಿನ ಸವೆತ ತಡೆಗಟ್ಟಿ ಅದರ ಫಲವತ್ತತೆಯನ್ನು ಕಾಪಾಡುವುದು, ಮಣ್ಣನ್ನು ತೆಗೆಯುವುದು, ಮಣ್ಣನ್ನು ಸುಡುವುದು. ಏನಂದ್ರೆ ಮಣ್ಣಿನ ಫಲವತ್ತತೆಯನ್ನ, ಮಣ್ಣಿನ ಸವೆತವನ್ನು ತಡೆಗಟ್ಟಿ ಮಣ್ಣಿನ ಫಲವತ್ತತೆಯನ್ನ ಕಾಪಾಡುವುದು. 17ನೇ ಪ್ರಶ್ನೆ, ಲ್ಯಾಟರೈಟ್ ಮಣ್ಣು ಹೇಗೆ ರಚನೆಯಾಗುತ್ತದೆ? ನದಿ ನಿಕ್ಷೇಪದಿಂದ, ಹಿಮನದಿಯಿಂದ,
200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವುದರಿಂದ ಮರಳು ಸಂಗ್ರಹದಿಂದ. ಸೊ 200 ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆ ಬೀಳುವುದರಿಂದ ಲ್ಯಾಟರೈಟ್ ಮಣ್ಣು ರಚನೆಯಾಗುತ್ತೆ. ಸೊ 18ನೇದು, ಇತ್ತೀಚೆಗೆ ಜಲಾಶಯಗಳಲ್ಲಿ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿರುವುದಕ್ಕೆ ಕಾರಣವೇನು? ಮಳೆಯ ಕೊರತೆ, ಅಣೆಕಟ್ಟು ಒಡೆದು ಹೋಗುವುದು, ಜಲಾಶಯಗಳಲ್ಲಿ ಹೂಳು ತುಂಬುವುದರಿಂದ, ನೀರಿನ ಬಳಕೆ ಕಡಿಮೆಯಾಗಿರುವುದರಿಂದ. ಸೊ ಏನಂದ್ರೆ ಅದಕ್ಕೆ ಜಲಾಶಯಗಳಲ್ಲಿ ಹೂಳು ತುಂಬಿರುವುದರಿಂದ ಸೊ ಜಲಾಶಯಗಳ ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗುತ್ತಿದೆ.